ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಏನು ಸ್ವೀಟ್ ಮಾಡ್ತಾಯಿದ್ದೀನಿ ಹೇಳಿ, ಕಾಜಾ ಸ್ವೀಟ್ ಮಾಡ್ತಾಯಿದ್ದೀನಿ. ತುಂಬ ಈಸಿಯಾಗಿ ಗೊತ್ತಾ, ಏನು ಜಾಸ್ತಿ ಐಟಮೇ ಬೇಡ, 3 ಐಟಮ್ ಇದ್ದರೆ ಸಾಕು. ತುಪ್ಪ ಇಲ್ಲದೆ ಇರೋಂಗೆ ಈ ಸ್ವೀಟ್ ಮಾಡ್ಬೋದು. ಸಕ್ಕತ್ತಾಗಿರುತ್ತೆ, ತಿಂತಾರೆ ನೋಡಿ. ಆ ಜ್ಯೂಸಿ ಎಷ್ಟು ಚೆನ್ನಾಗಿದೆ. ಬನ್ನಿ ಇದು ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ನಾನು ಒಂದು ಬಟ್ಲು ಇಟ್ಕೊಂಡಿದ್ದೀನಿ. ಒಂದು ಚಿಕ್ಕ ಬಟ್ಲಲ್ಲಿ 1 ಕಪ್ ಗೋಧಿ ಹಿಟ್ಟು ಹಾಕ್ಕೊತಾ ಇದ್ದೀನಿ. 1.5 ಕಪ್ಪಷ್ಟು ನಾನು ಮೈದಾ ಹಾಕ್ಕೊತಾ ಇದ್ದೀನಿ. 1.5 ಕಪ್ಪಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ. ಸ್ವಲ್ಪನೇ ನಾನು ಮಾಡ್ತಾ ಇರೋದು, ಆಯಿತಾ. ಸ್ವಲ್ಪ ಸಕ್ಕರೆ ಹಾಕ್ಕೊಳ್ಳೋಣ, ಸ್ವಲ್ಪ ಉಪ್ಪು. ಸ್ವಲ್ಪ ಸಕ್ಕರೆ ಹಾಕ್ಕೊಂಡ್ರೆ ಸ್ವಲ್ಪ ಕ್ರಿಸಿಪಿ ಹತ್ರ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರನೇ ನೀರು ಹದಾಗಿ ನೋಡಿಕೊಂಡು ಕಲಿಸ್ಕೊತಾ ಇರಬೇಕು. ಜಾಸ್ತಿ ಗಟ್ಟಿಗೂ ಮಾಡಬೇಡಿ, ಜಾಸ್ತಿ ತೆಳ್ಳಗೂ ಮಾಡಬೇಡಿ, ಆಯಿತಾ. ಇವಾಗ ಕಲಿಸ್ಕೊಬಂದ್ಬಿಡ್ತೀನಿ, 1 ನಿಮಿಷ. ನೋಡಿ, ಈ ಥರ ಕಲಿಸಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಬಿಡೋಣ. ಎಣ್ಣೆನೂ ಜಾಸ್ತಿ ಹಾಕಬೇಡಿ, ಆಮೇಲೆ ನಾವು ಎಣ್ಣೆಲಿ ಕರಿಬೇಕಲ್ವ. ಎಣ್ಣೆ ಸ್ವಲ್ಪ ಹಾಕಿಬಿಟ್ಟು ಚೆನ್ನಾಗಿ ಸ್ಮ್ಯಾಶ್ ಮಾಡೋಣ. ನೋಡಿ, ಈ ಥರ ರೌಂಡಿಗೆ ಮಾಡಿ ಒಂದು ಬಟ್ಲು ಹಾಕಿಬಿಟ್ಟು ಮುಚ್ಚಿಡ್ತಾ ಇದ್ದೀನಿ ಕಲಿಸ್ಬಿಟ್ಟು. ಇವಾಗ ಒಂದು ತಪ್ಪಲೆಯಲ್ಲಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ. ಯಾಕೆ ಅಂದರೆ ಇದು ಸಕ್ಕರೆ ಪಾಕ ತೆಗಿಬೇಕಲ್ವ, ಅದಕ್ಕೇ ನಾನು ಅದೇ ಬಟ್ಲಲ್ಲೇ 1 + 1.5 ಅಷ್ಟು ನಾನು ಸಕ್ಕರೆ ಹಾಕ್ಕೊತಾ ಇದ್ದೀನಿ. 1.5 ಕಪ್ಪಷ್ಟು ನಾನು ಸಕ್ಕರೆ ಹಾಕ್ಕೊಂಡು ಇದನ್ನು ಕುದಿಸೋಕೆ ಬಿಡ್ತೀನಿ. ಜಾಸ್ತಿ ಕುದಿಸ್ಬೇಡಿ, ಆಯಿತಾ. ಈ ಪಾಕ ತುಂಬ ಗಟ್ಟಿಗಾದರೂ ಕೂಡ ಚೆನ್ನಾಗಿರೋದಿಲ್ಲ. ನೋಡಿ, ಅಷ್ಟರಲ್ಲಿ ಅದಕ್ಕೆ ಕುದೀತಾ ಇರಲಿ, ಅಷ್ಟರಲ್ಲಿ ಹಸಿಟ್ಟೆಲ್ಲ ಮೆತ್ತಗಾಗಿದೆ. ನೋಡಿ, ಈ ಥರ ಮೆತ್ತಗಿರಬೇಕು. ನೀವು ಬೇಕಾದ್ರೆ ಮೈದಾದಲ್ಲೇ ಹಾಕಿ, ಬಟ್ ಮೈದಾ ಮತ್ತು ಗೋಧಿ ಎರಡೂ ಮಿಕ್ಸ್ ಮಾಡಿ ಹಾಕಿದ್ರೇ ಟೇಸ್ಟ್ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಉಂಡೆ ಮಾಡ್ಕೊಂಬಿಡ್ತೀನಿ. ಹಾಗೆ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ, ಆಯಿತಾ. ಇವಾಗ ಇದೆಲ್ಲ ಉಂಡೆ ಕಟ್ಕೊಂಬಿಡೋಣ. ನೋಡಿ, ಎಷ್ಟು ಸಾಫ್ಟಾಗಿದೆ ಅಲ್ವಾ. ಒಂದು ½ ಅನ್ ಅವರ್ ನೆನೆಸಿಟ್ರೆ ನೋಡಿ, ಈ ಥರ ಸಾಫ್ಟಾಗಿ ಚೆನ್ನಾಗಿ ಬರುತ್ತೆ. ಇವಾಗ ಇದೆಲ್ಲ ಒಂದು ಬಟ್ಲಲ್ಲಿ ನಾನು ಶಿಫ್ಟ್ ಮಾಡ್ಕೊಂಬಿಡ್ತೀನಿ. ಕೆಳಗಡೆ ಒಂಚೂರು ನಾನು ಹಸಿಟ್ಟು ಹಾಕ್ಕೊಂಬಿಡ್ತಾ ಇದ್ದೀನಿ. ಮೈದಾ ಹಸಿಟ್ಟಾದರೂ ಹಾಕ್ಕೊಳ್ಳಿ, ಗೋಧಿ ಹಸಿಟ್ಟಾದರೂ ಹಾಕ್ಕೊಳ್ಳಿ. ಚಪಾತಿ ಥರ ಸ್ವಲ್ಪ ಅಗ್ಲಕ್ಕೆ ನಾವು ಒತ್ಕೊಳ್ಳೋಣ. ಬಟ್ ಇದು ತುಂಬ ತೆಳ್ಳಗೆ ಮಾಡೋಕ್ಕೆ ಹೋಗ್ಬಿಡಿ, ಆಯಿತಾ. ತುಂಬ ತೆಳ್ಳಗೆ ಮಾಡಿದ್ರೆ ಅದು ಏನಂತಾರೆ, ಕಟ್ ಆಗಿಬಿಡುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಮೀಡಿಯಮಾಗಿ ದಪ್ಪ ಆಗಿ ಲಟಾಯಿಸ್ಕೋಬೇಕು. ಬನ್ನಿ, ಇದೆಲ್ಲ ಲಟಾಯಿಸ್ಕೊಂಬಿಡೋಣ. ನೋಡಿ, ಇಷ್ಟು ದಪ್ಪ ಇದ್ದರೆ ಸಾಕು. ಇಷ್ಟು ದಪ್ಪ ಇರಬೇಕು, ತುಂಬ ತೆಳ್ಳಗೆ ಮಾಡ್ಕೋಬೇಡಿ, ಆಯಿತಾ. ಇವಾಗೆಲ್ಲ ಲಟಾಯಿಸ್ಕೊಂಡಿದ್ದೀನಿ. ಸ್ವಲ್ಪ ಎಣ್ಣೆ ಸವರ್ಕೊಂಬಿಡೋಣ. ಎಲ್ಲ ಚಪಾತಿ ಮೇಲೆ ಎಣ್ಣೆ ಸವರ್ಕೊಂಬಿಡೋಣ. ಸ್ವಲ್ಪ ಹಸಿ ಹಿಟ್ಟು ಹಾಕ್ಕೋಬೇಕು, ಆಮೇಲೆ ಹಾಕ್ಕೊತೀನಿ. ಒಂದ್ರ ಮೇಲೆ ಒಂದು ಜೋಡಿಸ್ಕೊಂಬಿಡೋಣ. ಒಂದ್ರ ಮೇಲೆ ಒಂದು ನಾನು 3 ಹಾಕ್ಕೊತಾ ಇದ್ದೀನಿ. ಎರಡು ರೋಲ್ ಆಗುತ್ತೆ ಇದಾಯಿತಾ. 2 ರೋಲಲ್ಲೇ ಎಷ್ಟೊಂದು ಸ್ವೀಟ್ ಆಗುತ್ತೆ. ನೋಡಿ, ಒಂದ್ರ ಮೇಲೆ ಒಂದು ಹಾಕ್ಕೊಂಡಿದ್ದೀನಿ. ಇನ್ನು ಸ್ವಲ್ಪ ನಾನು ಕೆಳಗಡೆ ಹಸಿಟ್ಟು ಹಾಕ್ಕೊಂಡು ಈ ಥರ ನಿಧಾನಕ್ಕೆ ರೌಂಡ್ ಮಾಡ್ಕೋಬೇಕು. ಸ್ವಲ್ಪ ಹಸಿಟ್ಟು ಹಾಕ್ಕೋಬೇಕು, ಸ್ವಲ್ಪ ನೀರು ಹಾಕಬೇಕು. ಯಾಕಂದರೆ ಇದು ಎಣ್ಣೆಲಿ ಕರಿಬೇಕಾದ್ರೆ ಬಿಟ್ಕೊಳ್ಳೋ ಅಂಥ ಚಾನ್ಸಸ್ ಇರುತ್ತೆ. ಅದಕ್ಕೇ ಸ್ವಲ್ಪನೇ ಹಸಿಟ್ಟು, ಸ್ವಲ್ಪನೇ ನೀರು ಹಾಕ್ಕೊಂಡು, ಎಣ್ಣೆ ಹಾಕೋಕೆ ಹೋಗ್ಬೇಡಿ, ನೀರು ಹಾಕ್ಕೊಂಡು ರೋಲ್ ಮಾಡ್ಕೊತಾ ಹೋಗೋಣ. ನಾನು ನಿಧಾನಕ್ಕೆ ತೋರಿಸ್ತಾ ಇದ್ದೀನಿ, ಆಯಿತಾ, ನಿಮಗೂ ಅರ್ಥ ಆಗಲಿ ಅಂತ. ನೋಡಿ, ಈ ಥರ ರೋಲ್ ಮಾಡ್ಕೊತಾ ಬರೋಣ. ಲಾಸ್ಟಲ್ಲಿ ಸ್ವಲ್ಪ ನೀರು ಹಾಕ್ಕೊಂಡು ಅಲ್ಲಿ ಸ್ವಲ್ಪ ಕವರ್ ಮಾಡ್ಕೋಬೇಕಾಗುತ್ತೆ. ನಾನು ಹೇಳಿದ್ನಲ್ಲ, ಎಣ್ಣೆಲಿ ಹಾಕ್ಬೇಕಾದ್ರೆ ಒಡೆದೋಗೋ ಚಾನ್ಸಸ್ ಇರುತ್ತೆ. ಅದಕ್ಕೆ ಲಾಸ್ಟಲ್ಲಿ ಮಾತ್ರ ನೀರು ಸವರ್ಕೊಂಡು ನಾವು ಕವರ್ ಮಾಡ್ಕೋಬೇಕು ಅದನ್ನು. ಇನ್ನೊಂದು ಚಪಾತಿನೂ ಕೂಡ ನಾನು ಅದೇ ಥರ ರೋಲ್ ಮಾಡ್ಕೊತಾ ಇದ್ದೀನಿ. ಬನ್ನಿ, ನೋಡಿ, ಈ ಥರ ರೋಲ್ ಮಾಡ್ಕೊಳ್ಳೋಣ. 2 ಹಸಿಟ್ಟನ್ನ ಈ ಥರ ರೋಲ್ ಮಾಡಿಕೊಂಡು ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಕಟ್ ಮಾಡ್ಕೊಳ್ಳಿ, ಆಯಿತಾ. ನೋಡಿ, ಈ ಥರ ಲೇಯರ್ ಬರುತ್ತೆ. ನೋಡಿ, ಈ ಥರ ಲೇಯರ್ ಬರುತ್ತೆ. ಸ್ವಲ್ಪ ನಾವು ಅದನ್ನು ಹಿಂಗೆ ಕೈಯಲ್ಲೇ ಮಾಡ್ಬೋದು, ಒತ್ಬೋದು. ಇಲ್ಲ ಅಂತಂದರೆ ನೀವು ಲಟ್ಟಣಿಗೆಲ್ಲ ಕೂಡ ಈ ಥರ ಏನಂತಾರೆ, ಈ ಥರ ಲಟಾಯಿಸ್ಬೋದು, ಆಯಿತಾ. ಲಟಾಯಿಸಿದ್ರೆ ಈ ಥರ ನೀಟಾಗಿ ನಾವು ಒಳಗಡೆ ರೌಂಡ್ ಮಾಡಿರ್ತೀವಲ್ಲ, ಅದೆಲ್ಲ ರೌಂಡ್ ಥರನೇ ಬರುತ್ತೆ. ಇದೆಲ್ಲ ಈ ಥರ ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಂಬಿಡೋಣ. ತಿನ್ನೋದಕ್ಕೆ ಮಾತ್ರ ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಟ್ರೈ ಮಾಡಿ ನೋಡಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ, ಆಯಿತಾ. ಇವಾಗ ಅಷ್ಟರಲ್ಲಿ ನಾನು ಪಾಕ ನೋಡ್ತಾ ಇದ್ದೀನಿ. ಪಾಕ ಇನ್ನೊಂದು ಚೂರು ಆಗಬೇಕು. ನೋಡಿ, ಈ ಥರ ಒಂದೆಳೆ ಪಾಕ ಅಂತಾರಲ್ಲ, ಆ ಥರ ಬರಬೇಕು. ಇನ್ನೊಂದು ಸ್ವಲ್ಪ ಹಾಕಬೇಕು. ಅಷ್ಟರಲ್ಲಿ ನಾನು ಈ ಹಸಿಟ್ಟು ಇಟ್ಕೊಂಡಿದ್ದೀನಲ್ಲ, ಇದನ್ನೆಲ್ಲ ಒಂದು ತಟ್ಟೆಗೆ ಹಾಕ್ಕೊಂಡಿದ್ದೀನಿ.
ಈ ಕಟ್ ಮಾಡಿ ಇಟ್ಕೊಂಡಿರೋಂಥ ಪೀಸಸ್ನ ಎಲ್ಲ ಒಂದು ತಟ್ಟೆಲಿ ಹಾಕ್ಕೊಂಡಿದ್ದೀನಿ. ಒಂದು ಬಾಣಲಿಲಿ ಎಣ್ಣೆ ಹಾಕಿ ನಾನು ಆಲ್ರೆಡಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಒಂದೊಂದೇ ಹಾಕ್ಕೊಂಬಿಡೋಣ. ಎಣ್ಣೆ ಜಾಸ್ತಿ ಕಾಯಕ್ಕೆ ಬಿಡಬೇಡಿ ಆಯಿತಾ. ಸ್ವಲ್ಪ ಬಿಸಿ ಆಗಿದ ತಕ್ಷಣ ಹಾಕ್ಕೊಬಿಡ್ಬೇಕು, ಇಲ್ಲಾಂದರೆ ಸೀದೋಗ್ಬಿಡುತ್ತೆ. ಒಳಗಡೆ ಬೇಯಲ್ಲ, ಮೇಲೆ ಮಾತ್ರ ಸೀದೋಗ್ಬಿಡುತ್ತೆ ಆಯಿತಾ. ಪೂರಿ ಥರ ಉಪ್ಕೊಂಬಿಡುತ್ತೆ. ಅದಕ್ಕೋಸ್ಕರನೇ ಹಿಂಗೆ ಪ್ರೆಸ್ ಮಾಡಿ ಇಟ್ಕೊಬೇಕು ನೋಡಿ. ಈ ಥರ ಪ್ರೆಸ್ ಮಾಡಬೇಕು, ಪೂರಿ ಥರ ಆಗಾಗ ಬಿಡಬಾರ್ದು ಆಯಿತಾ. ನೋಡಿ ಈ ಥರ ಬ್ರೌನ್ ಕಲರ್ ಆದರೆ ಸಾಕು, ತುಂಬ ಸೀಸಕ್ಕೆ ಹೋಗಬೇಡಿ, ಲೈಟಾಗಿ ಬ್ರೌನ್ ಕಲರ್ ಆದರೆ ಸಾಕು. ಈ ಥರ ಅಲ್ಲೇ ಸಿಮ್ಮಲ್ಲೇ ಇರಬೇಕು, ಗ್ಯಾಸು ಸಿಮ್ಮಲ್ಲೇ ಇಟ್ಕೊಂಡಿರಿ. ತುಂಬ ಜೋರು ಮಾಡೋಕ್ಕೆ ಹೋಗಬೇಡಿ ಆಯಿತಾ. ಸ್ವೀಟು ತುಂಬ ಸೀದೋಗ್ಬಿಡುತ್ತೆ ನೋಡಿ. ಇಷ್ಟ ಆದರೆ ಸಾಕು. ಇದನ್ನೊಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತೀನಿ. ಇನ್ನೊಂದು ಸ್ವಲ್ಪ ಇತ್ತು ಅಲ್ವ, ಅದು ಕೂಡ ಹಾಕ್ಕೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಬಿಡೋಣ. ನೋಡಿ ಸಾಕು, ಇಷ್ಟ ಆಗಿದೆ ಸಾಕು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ, ಸಖತ್ತಾಗಿತ್ತು ಮಾತ್ರ. ಬನ್ನಿ ಇದೆಲ್ಲ ಒಂದು ತಟ್ಟೆಗೆ ಶಿಫ್ಟ್ ಮಾಡ್ಕೊತೀನಿ. ಅಷ್ಟರಲ್ಲಿ ನಾನು ಪಾಕ ರೆಡಿ ಆಯಿತು ನೋಡಿ. ಪಾಕ ರೆಡಿ ಆಯಿತು ಸಾಕು. ಇಷ್ಟ ಆಯಿತು ಅಂದರೆ ಇನ್ನೊಂದು ಸ್ವಲ್ಪ ಕುದೀಲಿ ಸಾಕು. ಇವಾಗ ಗ್ಯಾಸ್ ಆಫ್ ಮಾಡ್ಕೊಂಬಿಡೋಣ. ಇವಾಗ ನಾನು ಎಣ್ಣೆಲಿ ಹಾಕಿ ಕರ್ಕೊಂಡಿದ್ನೋ ಅದೆಲ್ಲ ಒಂದು ದೊಡ್ಡದೊಂದು ಬೌಲಲ್ಲಿ ಹಾಕ್ಕೊಂಡು ಇಟ್ಕೊಂಡಿದ್ದೀನಿ. ಇವಾಗ ಈ ಪಾಕನ ಅದ್ರ ಮೇಲೆ ಹಾಕೋಣ ನೋಡಿ. ಈ ಪಾಕ ಎಲ್ಲ ನೀಟಾಗಿ ಹಾಕ್ಕೊಳ್ಳೋಣ. ಆ ಪಾಕದಲ್ಲಿ ಅದು ನೆನಿಬೇಕು, ಸ್ವಲ್ಪ ಹೊತ್ತು ನೆನಿಬೇಕು. ಒಂದು 1/2 ಅವರ್ 3/4 ಅವರ್ ನೆಂದರೆ ತುಂಬ ಸಾಫ್ಟಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಲ್ಲ, ನೋಡೋಕ್ಕೆ ಅಷ್ಟು ಚೆನ್ನಾಗಿದೆ ಅಂದರೆ ತಿನ್ನೋಕೆ ಎಷ್ಟು ಮಜಾ ಇರುತ್ತಲ್ವ. ಜಾಸ್ತಿ ಐಟಮ್ ಬೇಡ, ತುಪ್ಪ ಬೇಡ, ಏನು ಎಕ್ಸ್ಟ್ರಾ ಐಟಮ್ಮೇ ಬೇಡ. ಬರೀ 3 ಐಟಮ್ ಇದ್ದರೆ ಸಾಕು, ಸಕ್ಕತ್ತಾಗುತ್ತೆ ನೋಡಿ. ಇವಾಗ ಇದೆಲ್ಲ ಒಂದು ತಟ್ಟೆಗೆ ನಾನು ಶಿಫ್ಟ್ ಮಾಡ್ಕೊಂಬಿಡ್ತೀನಿ. ಒಂದು 3 ಅವರ್ಸ್ ನೆನ್ಸಕ್ಕೆ ಬಿಟ್ಟಿದ್ದೆ. ಇವಾಗ ಒಂದು ತಟ್ಟೆಗೆ ಹಾಕ್ಕೊಂಡು ಶಿಫ್ಟ್ ಮಾಡ್ಕೊಂಬಿಡ್ತೀನಿ. ನಿಮಗೆ ಟೈಮ್ ಇತ್ತು ಅಂದರೆ ಬೇಕಾದ್ರೆ ನೀವು ಇವತ್ತು ಮಾಡಿ ನಾಳೆ ತಿನ್ಬೋದು, ಅವಾಗ ಇನ್ನೂ ಸಖತ್ತಾಗಿರುತ್ತೆ. ಅದ್ರ ಮೇಲೆ ಸ್ವಲ್ಪ ಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ ನೋಡಿ. ಎಷ್ಟು ಚೆನ್ನಾಗಾಗಿದೆ ಅಲ್ಲ. ಇದೊಂದು ರೆಸಿಪಿ ನಿಮ್ಮ ಕಾಜಾ ರೆಸಿಪಿ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಇಷ್ಟ ಆಗಿದೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ನೋಡಿ ಆಯಿತಾ. ಇನ್ನೂ ಒಳ್ಳೊಳ್ಳೆ ವಿಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ನೋಡಿ. ಇವಾಗ ನೋಡಿ ಎಷ್ಟು ಜ್ಯೂಸಿಯಾಗಿ ಬರುತ್ತೆ ಗೊತ್ತಾ ನೋಡಿ. ಕಟ್ ಮಾಡಿದ್ರೆ ಆಹಾ, ಬಾಯಲ್ಲಿ ನೀರು ಬರ್ತಾಯಿದೆ, ಅಷ್ಟು ಜ್ಯೂಸಿ ಥರ ಸಕ್ಕತ್ತಾಗಿದೆ. ನೀವು ಕೂಡ ಟ್ರೈ ಮಾಡಿ. ಇಷ್ಟು ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು, ಬಾಯ್.